ಎಲ್ಲಿದ್ಯಾ ಮಗ? ಸ್ವಲ್ಪ ಕೆಲಸ ಇತ್ತು, ಇಲ್ಲೇ ಹೊರಗಡೆ ಬಂದಿದ್ದೀನಿ ಮಚ್ಚ. ಸಿಗ್ತೀಯೇನೋ ಅಂತ ಕಾಲ್ ಮಾಡಿದ್ದೆ. ಏನಾಯ್ತು ಮಚ್ಚ? ಏನಿಲ್ಲ ಮಗ. ಸರಿ, ಫ್ರೀ ಮಾಡಿಕೊಂಡು ಸಂಜೆ ಸಿಗ್ತೀನಿ. ಎಲ್ಲಿ ಸಿಗ್ಬೇಕು ಹೇಳು? ಟೀ ಅಂಗಡಿ ಹತ್ರ ಸಿಗು ಮಗ. ಸರಿ ಮಚ್ಚ, ಆಮೇಲೆ ಕಾಲ್ ಮಾಡ್ತೀನಿ. ಸಂಜೆ ಹೊತ್ತು ಸೂರ್ಯ ನಿಧಾನವಾಗಿ ಕೆಂಪಗಾಗುತ್ತಾ ಇಳಿಯುತ್ತಾ ಇತ್ತು. ನಂತರ ನನ್ನ ಫ್ರೆಂಡ್ ಟೀ ಅಂಗಡಿ ಹತ್ರ ಸಿಕ್ಕಿದ. ಮಚ್ಚ, ಬರೋದಕ್ಕೆ ಹೇಳಿದ್ಯಲ್ಲ, ಏನು ವಿಷಯ? ಮೊದಲು ಟೀ ಹೇಳ್ತೀನಿ. ಸರಿ ಮಚ್ಚ. ಅಣ್ಣ, 2 ಟೀ ಕೊಡಿ. ಟೀ ಬರೋವರೆಗೂ ಟೀ ಅಂಗಡಿಯ ಬೆಂಚ್ ಮೇಲೆ ಕೂತು ಹಳೆ ದಿನಗಳ ಬಗ್ಗೆ ಮಾತಾಡ್ತಾ ಇದ್ದೆವು. ಮಚ್ಚ, ಇದ್ದು ಬಿಡು, ಬರೋದಕ್ಕೆ ಹೇಳಿದ್ಯಲ್ಲ, ಅದೇನು ವಿಷಯ? ಟೀ ಬಂದಮೇಲೆ ಒಂದು ಕ್ಷಣ ನಾನು ಮೌನವಾದೆ. ಟೀ ಗ್ಲಾಸನ್ನೇ ನೋಡ್ತಾ, ಏನಿಲ್ಲ ಮಗ ಅಂತಾನೆ ಶುರು ಮಾಡಿದೆ. ಪ್ರತಿದಿನ 4:20ಕ್ಕೆ ಒಂದು ಕಾಲೇಜ್ ಬಸ್ ಬರುತ್ತೆ. ನಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತೀನಲ್ಲ, ಅದೇ ಸಮಯಕ್ಕೆ ಆ ಬಸ್ ಹೋಗುತ್ತೆ. ಒಂದಿನ ಹೀಗೆ ಆಕಸ್ಮಿಕವಾಗಿ ನೋಡಿದೆ. ಕಿಟಕಿ ಪಕ್ಕ ಒಂದು ಹುಡುಗಿ ಕೂತ್ಕೊಂಡು ಬರ್ತಾ ಇರ್ತಾಳೆ. ಆ ಕ್ಷಣ ನೆನಪಾದಾಗಲೆಲ್ಲ ನನ್ನ ಕಣ್ಣಲ್ಲಿ ಸ್ವಲ್ಪ ಬೆಳಕು ಬಂತು. ಅವಳೇನೋ ತುಂಬ ಚೆನ್ನಾಗಿದ್ದಾಳೆ. ಅವಳ ಮುಖದಲ್ಲಿ ಒಂದು ಸರಳತೆಯ ನಗು ತುಂಬಿತ್ತು. ಆ ನಗು ನೋಡ್ತಾ ಮನಸ್ಸು ಹಗುರಾಗಿತ್ತು. ಅಷ್ಟೇನಾ ಮಚ್ಚ ಅಂತ ನಾನು ಅವನನ್ನು ನಗ್ತಾ ಕೇಳಿದೆ. ಇಲ್ಲ ಮಗ ಅಂತ ಹೇಳಿ ಮುಂದುವರೆಸಿದ. ಅವಳನ್ನು ಮೊದಲನೇ ದಿನ ನೋಡಿದಾಗನಿಂದನೂ ಆ ದಿನದಿಂದ ಪ್ರತಿದಿನ 4:20ಕ್ಕೆ ನಾನು ಬಸ್ಗಾಗಿ ಕಾಯೋ ಹಾಗಾಯಿತು. ಅವಳಿಗಾಗಿ ಅಲ್ಲ, ಆ ಕ್ಷಣಕ್ಕಾಗಿ. ಬಸ್ ಬರ್ತಿದ್ದಂತೆ ನನ್ನ ಹೃದಯ ಜೋರಾಗಿ ಬಡಿದಿತ್ತು. ಕೆಲವೊಂದು ಸಲ ಅವಳು ಕಿಟಕಿಯಿಂದ ಹೊರಗೆ ನೋಡ್ತಿದ್ದಳು. ನನ್ನ ನೋಡಿ ಸ್ವಲ್ಪ ನಗ್ತಿದ್ದಳು. ಆ ನಗು ಹೊಲದ ಕೆಲಸದ ದಣಿವು ಎಲ್ಲ ಮರೆಸಿಬಿಡ್ತಿತ್ತು. ಟೀ ಅಂಗಡಿಯ ಶಬ್ದ, ಸುತ್ತಮುತ್ತಲಿನ ಜನರ ಶಬ್ದದಲ್ಲಿ ಎಲ್ಲ ಮರೆತೋಯ್ತು. ಆವಾಗ ನನ್ನ ಫ್ರೆಂಡ್ ಹೇಳಿದ, ಇದು ಪಕ್ಕ ಲವ್ ಮಚ್ಚ ಅಂತ ಹೇಳಿದ. ಹೌದಾ ಮಗ? ಇದು ನನಗೆ ಹೊಳಿಲೇ ಇಲ್ಲ. ಏನೋ ಗೊತ್ತಿಲ್ಲ ಮಚ್ಚ. 4:20 ನನ್ನ ಜೀವನದ ಅತಿ ಸುಂದರವಾದ ಗಳಿಗೆ.